ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಿವತ್ತು ನಿಮಗೆ ನಾನ್ ವೆಜ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಮ್ಮ ಚಾನಲ್ನಲ್ಲಿ ನಾನ್ ವೆಜ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು 1 ವೀಕಿಂದ ನಾನ್ ವೆಜ್ ಏನು ತಿಂದಿರಲಿಲ್ಲ, ಯಾಕೆಂದರೆ ಕಾರ್ತಿಕ್ ಮಾಸ ಇರೋದ್ರಿಂದ ನಾವು ನಾನ್ ವೆಜ್ ತಿಂದಿರಲಿಲ್ಲ. ಸೊ ಇವತ್ತು ನಾನು ನಿಮ್ಮ ಜೊತೆ ನಾನ್ ವೆಜ್ ರೆಸಿಪಿ ಶೇರ್ ಮಾಡ್ಕೊತಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ, ಬನ್ನಿ. ನಾನಿವತ್ತು ನಿಮ್ಮ ಜೊತೆ ಚಿಕನ್ ಕಬಾಬ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾನು ಚಿಕನ್ ತೊಗೊಂಡಿದ್ದೀನಿ ಮತ್ತು ತೇಜು ಕಬಾಬ್ ಪೌಡರ್ನ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್, ಕಾರ್ನ್ಫ್ಲೋರ್ 1 ಸ್ಪೂನ್, ಅಚ್ಕಾರದ ಪುಡಿ ಅರ್ಧ ಸ್ಪೂನ್, ನಿಂಬೆಹಣ್ಣು ಅರ್ಧ, ಮತ್ತು ಮೊಟ್ಟೆ 2. ಸೊ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಸಾಲೆನ. 2 ಮೊಟ್ಟೆ, ಇದಕ್ಕೆ ನೀರು ಆ್ಯಡ್ ಮಾಡಬಾರ್ದು, ಬರೀ ಮೊಟ್ಟೆಯಲ್ಲೇ ನೀವು ಕಲಿಸ್ಕೋಬೇಕು. ನಾವು ಕಾರ್ನ್ಫ್ಲೋರ್ ಹಾಕೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಇಟ್ಕೊಳ್ಳುತ್ತೆ. ಸೊ ಅದರಿಂದ ನಾವು ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು, ನಾನು ತೇಜು ಕಬಾಬ್ ಪೌಡರ್ ತೊಗೊಂಡಿದ್ದೀನಿ. ನಿಮಗೆ ಯಾವುದು ಇಷ್ಟನೋ, ನೀವು ಯಾವುದು ಯೂಸ್ ಮಾಡ್ತೀರೋ ನೀವು ಅದನ್ನು ಯೂಸ್ ಮಾಡಿ. ನನಗಿದು ಚೆನ್ನಾಗಿದೆ ಅನಿಸುತ್ತೆ, ನಾನು ಅದಕ್ಕೆ ಇದು ಯೂಸ್ ಮಾಡ್ತೀನಿ. ಇದರಲ್ಲೇ ಕೊಟ್ಟಿರ್ತಾರೆ ಎಕ್ಸ್ಟ್ರಾ ಸಾಲ್ಟ್ ಆಗಲಿ ಖಾರ ಆಗಲಿ ಬೇಡ ಅಂತ. ಬಟ್ ನಮಗೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ಖಾರ ಮತ್ತು ಉಪ್ಪು ಎಲ್ಲ ಆ್ಯಡ್ ಮಾಡೋದ್ರಿಂದ. ಸೊ ಅದಕ್ಕೋಸ್ಕರ ನಾನು ಹಾಕ್ಕೊತೀನಿ. ನೀವು ಪೆಪ್ಪರ್ ಪೌಡ್ರು ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಅದೂ. ಜಾಸ್ತಿ ಖಾರ ತಿಂತೀನಿ ಅನ್ನೋರು. ಸೊ ನೋಡಿ, ಇದರಲ್ಲೇ ಮಿಕ್ಸ್ ಮಾಡ್ಕೋಬೇಕು, ನೀರು ಯೂಸ್ ಮಾಡಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಚಿಕನ್ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಕ್ಲೀನಾಗಿ ನೀರು ಹಿಂಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ನೀರಿರಬಾರ್ದು. ತುಂಬ ದಪ್ಪ ಪೀಸ್ ಆಗಿಬಿಟ್ರೆ ಚಿಕನ್ಗೆ ಮಸಾಲೆ ಹಿಡಿಯೋದಿಲ್ಲ. ಸೊ ಕಬಾಬ್ಗೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಪೀಸ್ ಇರಬೇಕು. ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ ಜೊತೆಗೆ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1/2 ಅವರ್ ಮ್ಯಾರಿನೇಟ್ ಮಾಡಬೇಕು. ನಿಮಗೆ ಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಆಚೆ ಕೂಡ ಇಡ್ಬೋದು. ನಾನೊಂದು 1/2 ಅವರ್ ಇಡ್ತೀನಿ. ನಿಮಗೆ ಇನ್ನೂ ಟೈಮ್ ಇದೆ ಅನ್ನೋರು ಇನ್ನೂ ಸ್ವಲ್ಪ ಹೊತ್ತು ಬೇಕಾದ್ರೆ ಇಟ್ಕೋಬೋದು. ನಾವು ಎಷ್ಟೊತ್ತು ಅದನ್ನು ಮ್ಯಾರಿನೇಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಉಪ್ಪು ಖಾರ ಎಲ್ಲ ಒಂದಕ್ಕೊಂದು ಚೆನ್ನಾಗಿರುತ್ತೆ. ಸೊ ನೋಡಿ, ನಾನು ಇವಾಗ ಕ್ಲೀನಾಗೆಲ್ಲ ಕಲಸಿಟ್ಟಿದ್ದೀನಿ. ಸೊ ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಬಿಡೋಣ, ಆಮೇಲೆ ನಾನು ಸಿಗ್ತೀನಿ. ಸೊ ಫ್ರೆಂಡ್ಸ್, ಇವಾಗ
ಹಾಫ್ ಆನ್ ಅವರ್ ಆಯಿತು. ಇದನ್ನು ಇವಾಗ ಎಣ್ಣೆಗೆ ಹಾಕೋಣ. ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಬಿಸಿ ಆಗಬೇಕು. ಇದನ್ನು ಅಷ್ಟೇ ಒಂದು ಸಲ ಮೇಲೆ ಕೆಳಗೆ ಕ್ಲೀನಾಗಿ ಮಿಕ್ಸ್ ಮಾಡಿ. ಎಣ್ಣೆ ಕಾದಿದೆ. ನಿಮಗೆ ಬಾಣಲಿಗೆ ಎಷ್ಟು ಹಿಡಿಸುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಏಕೆಂದರೆ ಮೊದಲೇ ದೊಡ್ಡ ಫ್ಲೇಮ್ ಮಾಡಿಬಿಟ್ರೆ ಮೇಲೆಲ್ಲ ಬೆಂದಿರುತ್ತೆ, ಒಳಗೆ ಬೆಂದಿರಲ್ಲ. ಸೊ ಸ್ವಲ್ಪ ಹೊತ್ತಾದಮೇಲೆ ಹೈ ಫ್ಲೇಮ್ ಮಾಡ್ಕೊಳ್ಳೋಣ. ಹಾಗೆ ಒಂದೊಂದು ಸಲ ಕೈ ಆಡಿಸ್ತಾಯಿರಿ, ಹಿಂದೆ ಮುಂದೆ ಮಾಡೋದು ಮಾಡ್ತಾಯಿರಿ. ಹಾಗೆಲ್ಲ ಕಡೆ ಕ್ಲೀನಾಗಿ ಬೇಯುತ್ತೆ. ಹಾಗೆ ಈ ಕಡೆ ನಾನು ಮಟನ್ ಸಾರು ಇಟ್ಟಿದ್ದೀನಿ. ಇವತ್ತು ಮಟನ್ ಸಾರು ಮತ್ತು ಚಿಕನ್ ಕಬಾಬ್ ನಮ್ಮನೆ ರೆಸಿಪಿ. ಓಕೆ, ಸಾರಿ, ನಾನು ನಿಮಗೆ ಮಟನ್ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಅಮ್ಮ ಆಲ್ರೆಡಿ ಮಾಡಿದರು. ಸೊ ನೆಕ್ಸ್ಟ್ ಟೈಮ್ ಮಾಡುವಾಗ ನಾನು ನಿಮಗೆ ಆ ರೆಸಿಪಿನ ಶೇರ್ ಮಾಡ್ತೀನಿ. ನಂದು ವಾಯ್ಸ್ ಮಾತಾಡುವಾಗ ಸ್ವಲ್ಪ ಬೇರೆ ಡಿಸ್ಟರ್ಬೆನ್ಸ್ ಆಗಿತ್ತು. ಸೊ ಅದರಿಂದ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ನಿಮಗೆ ಲಿಪ್ ಮೂಮೆಂಟ್ ಬೇರೆ ಅನಿಸ್ಬೋದು. ಸೊ ಇದು ನೋಡಿ, ನಾವು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಮಸಾಲೆ ಎಲ್ಲ ಬಿಟ್ಕೊಂಡಿಲ್ಲ. ಹಾಕಿಲ್ಲ ಅಂತ ಅಂದರೆ ಎಲ್ಲ ಎಣ್ಣೆಗೆಲ್ಲ ಮಸಾಲೆ ಬಿಟ್ಕೊಂಡು ಮಸಾಲೆನೆಲ್ಲ ಬೇರೆ, ಚಿಕನ್ನೇ ಬೇರೆ ಥರ ಅನಿಸುತ್ತೆ. ನೋಡಿ, ನಾವು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಏನು ಬಿಟ್ಕೊಂಡಿಲ್ಲ. ನೋಡಿ, ಮತ್ತು ನಾನು ಕಲರ್ ಕೂಡ ಏನು ಯೂಸ್ ಮಾಡಿಲ್ಲ. ಅದೇನೇ ಆರ್ಟಿಫಿಷಿಯಲ್ ಕಲರೆಲ್ಲ ಏನು ಫುಡ್ ಕಲರ್ ಯೂಸ್ ಮಾಡಿಲ್ಲ. ಸೊ ಅದೇನೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮನೆ ನಾನ್ ವೆಜ್ ಎಲ್ಲರಿಗೂ ತುಂಬ ಇಷ್ಟ. ನಿಮಗೆಲ್ಲ ಹೇಗೆ, ನಿಮ್ಮನೆಯೆಲ್ಲ ಯಾರಿಗೆ ತುಂಬ ಇಷ್ಟ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ನೋಡಿ, ನಿಮಗೆ ಅದು ಕಲರ್ ನೋಡಿದ್ರೇ ಗೊತ್ತಾಗುತ್ತೆ ಚೇಂಜ್ ಆಗುವಾಗಲೇ ಬೆಂದಿದೆ ಅಂತ. ಇನ್ ಕೇಸ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಸ್ಪೂನಲ್ಲಿ ಅದನ್ನು ಚುಚ್ಚಿ ನೋಡಿ, ಈಸಿಯಾಗಿ ಒಳಗೋಗುತ್ತೆ, ಆವಾಗ ಅದು ಬೆಂದಿದೆ ಅಂತ. ಇವಾಗ ನಾನು ತೆಗೆದು ಬಿಡ್ತೀನಿ. ಇದಾಗಿದೆ. ಎಮ್ಮಿ ಆ್ಯಂಡ್ ಟೇಸ್ಟಿ ಬಿಸಿ ಬಿಸಿ ಕಬಾಬ್ ರೆಡಿ ಟು ಈಟ್ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ನನಗೆ ನೀವು ತಿಳಿಸಿ ನಿಮ್ಮನೆ ಹೇಗೆ ರುಚಿ ಬಂತು, ನಿಮ್ಮನೆಯವರೆಲ್ಲ ಏನಂದರು ಅಂತ ಹೇಳಿ. ಅಥವಾ ನೀವು ಹೀಗೇ ಮಾಡೋದಾ, ಅಥವಾ ನೀವು ಯಾವ ರೀತಿ ಮಾಡ್ತೀರಾ ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ನೀವು ಮಾಡೋ ಥರ ನಾನು ಒಂದು ಸಲ ಟ್ರೈ ಮಾಡ್ತೀನಿ. ನಾನಿವಾಗ ಸೆಕೆಂಡ್ ಟ್ರಿಪ್ಗೂ ಕೂಡ ಹಾಕ್ತಾಯಿದ್ದೀನಿ.
ನೋಡಿ ಎಣ್ಣೆ ಎಷ್ಟು ಕ್ಲಿಯರ್ ಆಗಿದೆ, ಅದೆಲ್ಲ ಬಿಟ್ಕೊಂಡು ಎಲ್ಲ ಗಲೀಜು ಥರ ಎಲ್ಲ ಆಗಿಲ್ಲ. ನೀವು ಹೇಗೆ ಮಾಡ್ತೀರಾ, ಏನು ಮಸಾಲೆ ಹಾಕ್ತೀರಾ, ನನಗೂ ಕೂಡ ನೀವು ನಿಮ್ಮ ರೆಸಿಪಿನ ಕಮೆಂಟ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ನಾನು ಅದನ್ನು ಒಂದು ಸಲ ಟ್ರೈ ಮಾಡಿ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೋತೀನಿ. ಸೊ ಬಿಸಿ ಬಿಸಿ ಕಬಾಬ್ ರೆಡಿ ಟು ಈಟ್ ಫ್ರೆಂಡ್ಸ್. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇವಾಗ ನಮ್ಮ ಹಸ್ಬೆಂಡಿಗೆ ಕೊಟ್ಟಿದ್ದೀನಿ ಟೇಸ್ಟ್ ನೋಡೋಕ್ಕೆ, ಹೇಗಿದೆ ಕೇಳೋಣ. ಹೇಗಿದೆ ರೀ? ಸೂಪರ್ ಆಗಿದೆ. ಓಕೆ, ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರ್ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.